ಅಪರ್ಣಾ ನಿಧನಕ್ಕೆ ಪತಿ ನಾಗರಾಜ್ ಫೇಸ್ಬುಕ್ ಪೋಸ್ಟ್ ಒಂದನ್ನ ಮಾಡಿದ್ದಾರೆ. ಬಹಳ ಭಾವನಾತ್ಮಕವಾಗಿ ಈ ಪೋಸ್ಟ್ ಅನ್ನ ಹಾಕಿದ್ದಾರೆ ಪತಿ ನಾಗರಾಜ್ ವಸ್ತಾರೆ. ಅನೇಕ ಭಾವನೆಗಳನ್ನ ಈ ಪೋಸ್ಟ್ ಮೂಲಕ ಹಂಚಿಕೊಂಡಿದ್ದಾರೆ. ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಆ ಅಂತಿಮ ದರ್ಶನಕ್ಕೆ ಬರುವಂತವರು ಯಾರೂ ಕೂಡ ಹೂವುಗಳನ್ನ ತರಬೇಡಿ, ಬರಿಗೈಯಲ್ಲಿ ಬಂದ್ರೆ ಚೆನ್ನ ಅನ್ನುವಂತ ಮಾತನ್ನ ಅಂತ ನೋವಿನ ಸಂದರ್ಭದಲ್ಲೂ ಕೂಡ ಬರೆದುಕೊಂಡಿದ್ದಾರೆ. 2 ಗಂಟೆ ಇದ್ದು ಬಾಡಿ ಹೋಗುವಂತ ಹೂಗಳನ್ನ ದಯವಿಟ್ಟು ತರಬೇಡಿ. ಅದು ಅವಳಿಗೂ ಕೂಡ ನೋವು ಕೊಡುತ್ತೆ. ಅವಳು ಕೂಡ ಅದನ್ನ ಬಯಸ್ತಾ ಇರಲಿಲ್ಲ. ಕಸ ಹೆಚ್ಚಿಸುತ್ತೆ. ಯಾವುದೇ ಕಸವನ್ನ ಇಷ್ಟಪಡದಂತವಳು ಅವಳು. ಹಾಗಾಗಿ ಯಾರು ಹೂಗಳನ್ನ ತರಬೇಡಿ. 2 ಗಂಟೆ ಇದ್ದು ಬಾಡಿ ಹೋಗುತ್ತೆ ಆ ಹೂಗಳು. ಅದು ಗಿಡದಲ್ಲಿದ್ರೆ ಚಂದ. ನನ್ನ ಮನೆ ಮನಸ್ಸುಗಳ ಕಸ ಹೆಚ್ಚಳ ಮಾಡುತ್ತೆ ಅನ್ನುವಂಥ ಬಹಳ ಮೀನಿಂಗ್ಫುಲ್ ವರ್ಡ್ಸ್ ಅದು. ನನ್ನ ಮನೆ ಆಗಿರ್ಬೋದು, ಮನಸ್ಸುಗಳಾಗಿರ್ಬೋದು, ಕಸ ಹೆಚ್ಚಳ ಮಾಡುತ್ತೆ ಅನ್ನುವಂಥ ಮಾತನ್ನ ನಾಗರಾಜ್ ವಸ್ತಾರೆ ಬರೆದುಕೊಂಡಿರೋದನ್ನ ಗಮನಿಸ್ತಾ ಇದ್ದೀವಿ. ವೈಯಕ್ತಿಕ ಬದುಕಿನ ಈ ದುರ್ದೈವದ ಹೊತ್ತಿನಲ್ಲಿ ಅಪರ್ಣೆಯನ್ನ ಸ್ಮರಿಸಿರುವಂಥ ಎಲ್ಲರಿಗೂ ಕೂಡ ಋಣಿ ಅನ್ನುವಂಥ ಮಾತನ್ನ ಬರೆದುಕೊಂಡಿದ್ದಾರೆ. ಇನ್ನು ಅಪರ್ಣಾ ಅವರನ್ನ ಕೊನೆಯ ಬಾರಿ ನೋಡಬೇಕು ಅಂತ ಬಯಸುವಂಥವರು ಬೆಳಿಗ್ಗೆ 7ರಿಂದ 12 ಗಂಟೆವರೆಗೂ ಕೂಡ ಬನಶಂಕರಿಯ 2ನೇ ಹಂತದ ಸುಚಿತ್ರಾ ಫಿಲ್ಮ್ ಸೊಸೈಟಿಯ 2ನೇ ಹಂತದಲ್ಲಿರುವಂಥ ಸುಚಿತ್ರಾ ಫಿಲ್ಮ್ ಸೊಸೈಟಿಯ ಬಳಿ ಇರುವಂಥ ಅವರಿದ್ದಂಥ ಮನೆಗೆ ಬರಬಹುದು ಅನ್ನುವಂಥ ಮಾತನ್ನ ಫೇಸ್ಬುಕ್ ಪೋಸ್ಟ್ ಮೂಲಕ ಬರೆದುಕೊಂಡಿರೋದು. ದಯಮಾಡಿ ಬರಿಗೈಯಲ್ಲಿ ಬಂದರೆ ಬಹಳ ಒಳ್ಳೆಯದು. 2-3 ಗಂಟೆ ಬದುಕುವಂಥ ಆ ಹೂವು ಹಾರ ಅದೆಲ್ಲವನ್ನು ಕೂಡ ತಂದಂಥ ಸಂದರ್ಭದಲ್ಲಿ ಅದು ಬಾಡಿ ಹೋಗುತ್ತೆ. ಇಷ್ಟು ಕಾಲ ಅವಳು ಕಾಪಾಡಿಟ್ಕೊಂಡಂಥ ನನ್ನ ಮನೆ ಮನಸ್ಸು ಸುತ್ತಲಿನ ಕಸ ಎಲ್ಲವೂ ಕೂಡ ಹೆಚ್ಚಾಗುತ್ತೆ. ಹಾಗಾಗಿ ಊರಿನ ಅಂದವನ್ನು ಕೆಡಿಸುವಂಥ ಆ ಹೂಗಳಾಗಿರ್ಬೋದು, ಹಾರಗಳಾಗಿರ್ಬೋದು ಅದನ್ನು ತರಬೇಡಿ. ಪ್ಲಾಸ್ಟಿಕ್ ಪಾಲಿಥೀನ್ಗಳಂತೂ ಸುತರಾಮ್ ಬೇಡ. ಈ ನಿಟ್ಟಿನಲ್ಲಿ ಕಳಕಳಿಯ ಕೋರಿಕೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲೂ ಕೂಡ ಇಂಥ ಸಂದರ್ಭದಲ್ಲೂ ಕೂಡ ನಾಗರಾಜ್ ವಸ್ತಾರೆ ಅವರು ಒಂದು ಪರಿಸರದ ಬಗ್ಗೆ ಆಗಿರ್ಬೋದು, ಜೊತೆಗೆ ಅಪರ್ಣಾ ಅವ್ರಿಗೂ ಕೂಡ ಈ ರೀತಿಯಾಗಿ ಹೂಗಳನ್ನು ಬಾಡಿಸಿ ಹೋಗುವಂಥದ್ದಾಗಿರ್ಬೋದು ಅಥವಾ ಪ್ಲಾಸ್ಟಿಕ್ಗಳನ್ನು ಬಳಕೆ ಮಾಡುವಂಥದ್ದಾಗಿರ್ಬೋದು ಅದನ್ನು ಅವರು ಕೂಡ ಬಯಸಲಿಲ್ಲ. ಮನೆ ಆಗಿರ್ಬೋದು, ಮನೆಯ ಸುತ್ತಮುತ್ತ ಆಗಿರ್ಬೋದು, ಊರು ಆಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಕಸ ತುಂಬಿ ಹೋಗುತ್ತೆ. ಹಾಗಾಗಿ ಯಾರೂ ಕೂಡ ಹೂಗಳನ್ನು ತರಬೇಡಿ, ಪ್ಲಾಸ್ಟಿಕ್ ಅಂತೂ ಸುತಾರಾಮ್ ಬೇಡ ಅನ್ನುವಂಥ ಪೋಸ್ಟನ್ನು ನಾಗರಾಜ್ ವಸ್ತಾರೆ ಕೂಡ ಮಾಡಿರೋದನ್ನು ಗಮನಿಸ್ತಾ ಇದ್ದೀವಿ. ಒಂದಷ್ಟು ಗಂಟೆಗಳ ಹಿಂದೆಯಷ್ಟೇ ಬರ್ಕೊಂಡಿರೋದು ನಾಗರಾಜ್ ವಸ್ತಾರೆ ಈ ವಿಚಾರವನ್ನು. ಅದರ ಜೊತೆಯಲ್ಲಿ ಅವರ ಪರಿಸರ ಪ್ರೇಮವನ್ನು ಕೂಡ ಗಮನಿಸಬೇಕು. ಇಂಥ ಸಂದರ್ಭದಲ್ಲೂ ಕೂಡ ಈ ರೀತಿಯಾಗಿ ಬರೆದುಕೊಂಡಿದ್ದಾರೆ ಅಂತಂದರೆ ನಿಜಕ್ಕೂ ಕೂಡ ಮೆಚ್ಚಲೇಬೇಕು. ಹಾಗಾಗಿ ಯಾರೇ ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ ಹೋಗ್ತಾ ಇದ್ರು ಕೂಡ ದಯವಿಟ್ಟು ಹೂವುಗಳನ್ನು ಬಾಡಿ ಹೋಗುವಂಥ ಹೂಗಳನ್ನು ತರಬೇಡಿ ಅನ್ನುವಂಥ ಮಾತನ್ನು ಬರೆದುಕೊಂಡಿದ್ದಾರೆ.